ಆಗಂತುಕನಿಗೆ, ಆ ಅಪರಿಚಿತನಿಗೆ ಒಂದು ವೇಳೆ ಇರಿಬೇಕು ಅಂತ ಇದ್ದಿದ್ದರೆ ಆ ಕೆಲಸದವನಿಗೆ ಇರಿತಾ ಇದ್ದ, ಆ ಭದ್ರತಾ ಸಿಬ್ಬಂದಿಗೆ ಇರಿತಾ ಇದ್ದ. ಆದರೆ ಅವನಿಗೇನು ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡಿಲ್ಲ, ಅವನು ಬರೀ ಗಲಾಟೆ ಮಾಡಿದ್ದಾನೆ. ಸೈಫ್ ಅಲಿ ಖಾನ್ ಮನೆ ಬಿಟ್ಟು ಆಚೆ ಬರೋದು ಬಹುಶಃ ಅವನಿಗೆ ಬೇಕಿತ್ತು. ಮನೆ ಒಳಗಡೆ ಸೈಫ್ ಅಲಿ ಖಾನ್ ಇದ್ದಾಗ ಅಟ್ಯಾಕ್ ಮಾಡೋಕ್ಕಾಗಲ್ಲ, ಬಾಗಿಲೆಲ್ಲ ಬಂದಾಗಿರ್ತವೆ. ಆಚೆ ಏನೋ ಗಲಾಟೆ ಆಗ್ತಿದೆ ಅಂಥೇಳಿ ಸೈಫ್ ಅಲಿ ಖಾನ್ ಅನಾರ್ಮ್ಡ್, ಯಾವುದೋ ವೆಪನ್ ತೊಗೊಂಡು ಬರಲಿಲ್ಲ, ಶಸ್ತ್ರಸಜ್ಜಿತನಾಗಿ ಸೈಫ್ ಅಲಿ ಖಾನ್ ಬರಲಿಲ್ಲ. ಸೈಫ್ ಅಲಿ ಖಾನ್ ಮನೆಯಿಂದ ಆಚೆ ಬರೋದಕ್ಕೂ ಆ ಆಗಂತುಕ ಮನಸ್ಸೋ ಇಚ್ಛೆ 6 ಕಡೆ ಸ್ಟ್ಯಾಬ್ ಮಾಡಿರೋದು, 6 ಕಡೆ ಚಾಕುವಿನಿಂದ ಇರಿದಿರೋದು. ನಿಮಗೆ ಗೊತ್ತಿರಲಿ, ಸೈಫ್ ಅಲಿ ಖಾನ್ಗೆ ಆಗಿರತಕ್ಕಂತಹ ಈ ಒಂದು ಇರಿತದ ತೀವ್ರತೆ ಇದೆಯಲ್ಲ, ಒಂದು ಚಾಕು ಬೆನ್ನು ಮೂಳೆಯಲ್ಲೇ ಮುರಿದು ಅಲ್ಲೇ ಸಿಕ್ಕಾಕೊಂಡಿತ್ತು ಅಂತ. ಚಾಕು ಮುರಿದು ಹೋಗಿ ಅದು ಸೈಫ್ ಅಲಿ ಖಾನ್ನ ಬೆನ್ನು ಮೂಳೆಯಲ್ಲೇ ಸಿಕ್ಕಾಕೊಂಡ್ಬಿಟ್ಟಿತ್ತು. ಇದಕ್ಕೆ ಸುಮಾರು 2-3 ಗಂಟೆಗಳ ಕಾಲದ ಒಂದು ಆಪರೇಷನ್ ಕೂಡ ಮಾಡಿದ್ದಾರೆ. ಬೆನ್ನು ಮೂಳೆ ಸ್ಪೈನಲ್ ಕಾರ್ಡ್ ಒಳಗಡೆ ಒಂದು ದ್ರಾವಣ ಇರುತ್ತೆ, ಮೂಳೆ ಒಳಗಡೆ ಅಸ್ಥಿಮಜ್ಜೆ ಅಂತ ಇರುತ್ತೆ, ಆ ರೀತಿ ದ್ರಾವಣ ಕೂಡ ಸೋರಿ ಹೋಗಿತ್ತು. ಕುತ್ತಿಗೆ ಭಾಗಕ್ಕೆ ಏಟಾಗಿದೆ ಸೈಫ್ ಅಲಿ ಖಾನ್ಗೆ, ಬೆನ್ನಿನ ಭಾಗಕ್ಕೆ ಏಟಾಗಿದೆ, ಕೈಗೆ ಏಟಾಗಿದೆ. ಸಪೋಸ್ ಯಾರಾದರೂ ಅಷ್ಟೇ ಅಟ್ಯಾಕ್ ಮಾಡಿದಾಗ ಕೈನ ಮೊದಲು ಅಡ್ಡ ಕೊಡ್ತಾರೆ. ಅವನು ಕೈಗೂ ಇರಿದಿದ್ದಾನೆ, ಬೆನ್ನಿಗೂ ಇರಿದಿದ್ದಾನೆ, ಕುತ್ತಿಗೆಗೂ ಇರಿದಿದ್ದಾನೆ, ಮುಖಕ್ಕೂ ಇರಿದಿರಬಹುದು. 6 ಕಡೆ ಇರಿದಿದ್ದಾನಲ್ಲ, ಇದರ ಹಿಂದೆ ಇರೋದು ಹಳೆ ಸೇಡ. ವಿಷಯ ಇಷ್ಟೇ, ಕೃಷ್ಣಮೃಗ ಹತ್ಯೆ ಪ್ರಕರಣ ಅಂತ ಎಲ್ಲರೂ ಕೂಡ ಆರೋಪವನ್ನು ಮಾಡ್ತಾರಲ್ಲ, ಅವತ್ತು ಆ ಕಾರಲ್ಲೋ ಜೀಪಲ್ಲೋ ಸೈಫ್ ಅಲಿ ಖಾನ್, ಸಲ್ಮಾನ್ ಖಾನ್, ಸೊನಾಲಿ ಬೇಂದ್ರೆ ಕೂಡ ಇದ್ದರು ಅಂತ ಮಾಹಿತಿ ಇದೆ. ಸೈಫ್ ಅಲಿ ಖಾನ್, ಸಲ್ಮಾನ್ ಖಾನ್, ಸೊನಾಲಿ ಬೇಂದ್ರೆ ಕೂಡ ಅವತ್ತಿನ ಬೇಟೆ ಪ್ರಕರಣದಲ್ಲಿ ಇದ್ದರು ಅಂತ ಮಾತಾಡ್ತಾರೆ. ಶೂಟ್ ಸೈಫ್ ಅಲಿ ಖಾನ್ ಆದರೂ ಮಾಡಿರಲಿ, ಸಲ್ಮಾನ್ ಖಾನ್ ಆದರೂ ಮಾಡಿರಲಿ, ಬೇರೆ ವಿಚಾರ ಅದು. ಆದರೆ ಒಂದು ಸಮುದಾಯಕ್ಕೆ, ಸಪೋಸ್ ಬಿಷ್ಣೋಯಿ ಗ್ಯಾಂಗ್ ಇದೆಯಲ್ಲ, ಆ ಊರಿನ ಕಡೆಯ ಜನರಿಗೆ ಕೃಷ್ಣಮೃಗ ಅವರ ಮನೆಯ ದೇವರು, ಅದನ್ನು ಆರಾಧನೆ ಮಾಡ್ತಾ ಇದ್ರು. ಆ ಕಾರಣಕ್ಕೆ ಇದೇ ಬಿಷ್ಣೋಯಿ ಗ್ಯಾಂಗ್ ಏನು ಮಾಡ್ತಾ ಇದೆ, ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಅವತ್ತಿಂದ ಸಲ್ಮಾನ್ ಖಾನ್ ನಿನ್ನ ಬಿಡಲ್ಲ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಜೊತೆಗೆ ಸಲ್ಮಾನ್ ಖಾನ್ ಕ್ಲೋಸ್ ಪರ್ಸನ್ ಒಬ್ಬ ಇದ್ನಲ್ಲ, ಆ ವ್ಯಕ್ತಿಯನ್ನು ಮುಗಿಸಿ ಹಾಕಿದ್ರು. ನೆಕ್ಸ್ಟ್ ಸರದಿ ಸಲ್ಮಾನ್ ಖಾನ್ ಅಂತ ಹೇಳ್ತಿರ್ಬೇಕಾದ್ರೆ ಸಲ್ಮಾನ್ ಖಾನ್ ಮನೆ ನೋಡಿದ್ರೆ ಇಡೀ ಮನೆ ಬುಲೆಟ್ ಪ್ರೂಫ್. ದುಬೈಯಿಂದ ಕಾರು, 3 ಕೋಟಿ ಕಾರಂತೆ, 6 ಕೋಟಿ ಕಾರಂತೆ, ಕಾರ್ ಪೂರ್ತಿ ಬುಲೆಟ್ ಪ್ರೂಫ್ ಅಂತೆ. ಎಲ್ಲರ ಗಮನ ಸಲ್ಮಾನ್ ಖಾನ್ ಕಡೆ ಇದ್ದಾಗ ಈಸಿ ಪ್ರೇ, ಆರಾಮಾಗಿ ಆದಂಥ ಒಂದು ಬೇಟೆ ಅಂದರೆ ಅದು ಸೈಫ್ ಅಲಿ ಖಾನ್. ಸೈಫ್ ಅಲಿ ಖಾನ್ ಕಡೆ ಫೋಕಸ್ ಮಾಡಿರಲಿಲ್ಲ ಯಾರೂ. ಆದರೆ ಆ ಜೀಪಲ್ಲಿ ಅವತ್ತು ಕಾರಲ್ಲಿ ಇದ್ದಿದ್ದು ಸೈಫ್ ಅಲಿ ಖಾನ್ ಕೂಡ ಹೌದು. ಈ ಕಾರಣಕ್ಕೆ ಒಂದು ಸೇಡ್ ಇಟ್ಕೊಂಡ್ಬಿಟ್ಟು ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಆಯಿತಾ. ಅದೇ ರೀತಿಯಲ್ಲಿ ಸಲ್ಮಾನ್ ಖಾನ್ ಹತ್ಯೆ ಯತ್ನಗಳು ನಡೆದವಲ್ವಾ, ಅದೇ ರೀತಿ ಸೈಫ್ ಅಲಿ ಖಾನ್ಗೂ ಕೂಡ ಸ್ಕೆಚ್ ಹಾಕಿದ್ರ. ಅದೇ ಗ್ಯಾಂಗ್ನಿಂದ ಈ ಕೃತ್ಯ ನಡೆದಿದೆಯಾ, ಅಥವಾ ಇವು ನಿಜವಾಗ್ಲೂ ಒಬ್ಬ ಆಗಂತುಕನ, ಬರೀ ದರೋಡೆಕೋರನ ಇವನು? ದರೋಡೆ ಮಾಡೋಕ್ಕೆ 11ನೇ ಮಹಡಿಗೆ ಬಂದಿದ್ದ ಇವನು. ಆ ಬಿಲ್ಡಿಂಗಲ್ಲಿ 11th ಫ್ಲೋರ್, 11ನೇ ಮಹಡಿಗೆ ಬಂದಿದ್ದ ಇವನು. ಎಲ್ಲ ಬಿಲ್ಡಿಂಗ್ ಬಿಟ್ಟುಬಿಟ್ಟು 11ನೇ ಮಹಡಿಗೆ ಬಂದು ಅಲ್ಲಿ ಸೈಫ್ ಅಲಿ ಖಾನ್ ಆಚೆ ಬರುವಂತೆ ಮಾಡಿ ಸೆಕ್ಯೂರಿಟಿ ಅವ್ರ ಜೊತೆಲಿ ಕಿರಿಕ್ ತೆಗೆದು, ಆ ನಂತರ ಸೈಫ್ ಅಲಿ ಖಾನ್ ಬಂದಾಗ 6 ಸಲ ಸ್ಟ್ಯಾಬ್ ಮಾಡ್ತಾರ. ಮೋಡಸ್ ಆಪರಂಡಿ ಏನಿತ್ತು ನೋಡಿ. ಈ ದರೋಡೆಕೋರಲ್ಲಿ ಹಲವಾರು ವಿಧಗಳಿರ್ತವೆ. ಕೆಲವರು ಕನ್ನಗಳ್ರು, ಮನೆಗೆ ಗೋಡೆನೇ ಕೊರೆದು ಬಿಡ್ತಾರೆ. ಕೆಲವರು ಬರೀ ಬೀಗ ಹೊಡಿತಾರೆ. ಈಗ ಯಾವುದೋ ಚಡ್ಡಿ ಗ್ಯಾಂಗ್ ಅಂತಾರೆ ನಮ್ಮ ಕಡೆ, ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ, ಅಲ್ಲಿ ಬಂದರು ಇಲ್ಲಿ ಬಂದರು ಅಂಥೇಳಿ. ಅವ್ರದ್ದೇ ಬೇರೆ ಮೋಡಸ್ ಆಪರಂಡಿ. ಎಷ್ಟೋ ಜನ ದರೋಡೆಕೋರರು ಅವ್ರು ಯಾವತ್ತಿಗೂ ಕೊಲೆ ಮಾಡಲ್ಲ, ಕೊಲೆ ಯತ್ನವನ್ನು ಮಾಡಲ್ಲ ಅವರು. ಕಾರಣ ಇಷ್ಟೇ, ಕೊಲೆ ಕೇಸ್ ಆಯಿತು ಅಂದರೆ ಹಾಕ್ಬಿಡ್ತಾರೆ, ನಮಗೆ ಬಿಳಿ ಡ್ರೆಸ್ ಹಾಕ್ಬಿಟ್ಟು ಮುಖಕ್ಕೆ ಕರಿ ಬಟ್ಟೆ ಮುಚ್ಚಿಬಿಟ್ಟು ನೇಣು ಹಾಕ್ಬಿಡ್ತಾರೆ ಅಂತ. ಬಿಳಿ ಡ್ರೆಸ್ಸು, ಮುಖಕ್ಕೆ ಕರಿ ಬಟ್ಟೆ, ಕುತ್ತಿಗೆಗೆ ಹಗ್ಗ, ಇದು ಬಿದ್ದುಬಿಡುತ್ತೆ ಅಂತ ಅನೇಕ ದರೋಡೆಕೋರರು ಯಾವತ್ತೂ ಸಾಯಿಸಲ್ಲ. ಅವರು ಸಾಯಿಸಿದ್ರೆ ಗ್ಯಾರಂಟಿ ಸಿಕ್ಕಾಕೋತೀವಿ ಅಂತ. ದರೋಡೆ ಆದರೆ ಏನೋ ದರೋಡೆ ಆಗ್ತೀವಿ, ಎಕ್ಸ್ಮಾಸ್ ಸಿಕ್ಬಿದ್ರು ಕೂಡ ಬೇಲ್ ರೆಡಿ ಇರುತ್ತೆ, ಬೇಲ್ ಬಂದುಬಿಡ್ತೀವಿ ಅಂತ ಇರ್ತಾರೆ. ಆದರೆ ಸಾಯಿಸೋ ಪ್ರಯತ್ನಗಳು ಮಾಡಲ್ಲ. ಆದರೆ ಸೈಫ್ ಅಲಿ ಖಾನ್ ದಾಳಿ ನಾವು ಗಮನಿಸಿದಾಗ ಬಿಷ್ಣೋಯಿ ಗ್ಯಾಂಗ್ ಕೈವಾಡ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಮೃಗ ಹತ್ಯೆ ಸೇಡಿನ ಹಿನ್ನೆಲೆಯಲ್ಲಿ ಈ ದಾಳಿಯನ್ನು ಗ್ಯಾಂಗ್ ಮಾಡ್ತಾ ಬೆಳಿಗ್ಗೆ 2 ಗಂಟೆ ಸುಮಾರಲ್ಲಿ, 2 ಗಂಟೆ 1 ಗಂಟೆ ಸುಮಾರಲ್ಲಿ, ಮಧ್ಯರಾತ್ರಿ ಹೆಚ್ಚು ಕಡಿಮೆ ಆ ಸುಮಾರಲ್ಲಿ ಅಪರಿಚಿತನೊಬ್ಬ ಎಂಟ್ರಿ ಆಗಿರೋದು ಮನೆಗೆ. ರಾತ್ರಿ ಇಡೀ ಪಾರ್ಟಿ ಮಾಡ್ತಾ ಇದ್ರಂತೆ ಸೈಫ್ ಅಲಿ ಖಾನ್ ಕುಟುಂಬ. ಆಗ ಎಂಟ್ರಿ ಕೊಟ್ಟಿದ್ದೆವು ಅಪರಿಚಿತ ಮನೆ ಕೆಲಸದವರ ಜೊತೆಯಲ್ಲಿ ಜಗಳವನ್ನು ಮಾಡ್ತಾನೆ. ಜಗಳ ಪೀಕ್ ಹೋಗ್ತಾ ಇದ್ದಂತೆ, ತಾರ್ಕಕ್ಕೆ ಏರ್ತಾ ಇದ್ದಂತೆಯೇ ಎಂಟ್ರಿ ಕೊಡ್ತಾನೆ ನಟ ಸೈಫ್ ಅಲಿ ಖಾನ್ ಅವರು. ಆಗ ಏಕಾಏಕಿ ಚಾಕು ತೆಗೆದು 6 ಬಾರಿ, ಅಲ್ಲಿವರೆಗೂ ಚಾಕು ಆಚೆ ಬಂದಿಲ್ಲ. ಅಂದರೆ ಟಾರ್ಗೆಟೇ ಸೈಫ್ ಅಲಿ ಖಾನ್ ಇದನ್ನು ರೀಡ್ ಮಾಡುವಲ್ಲಿ ಫೇಲ್ ಆದರು.
ಕೂಡಲೇ ಓಡೋಡಿ ಬರ್ತಾರೆ ಹಿರಿಯ ಮಗ ಇಬ್ರಾಹಿಂ ಅಲಿ ಖಾನ್. ಮುಂಜಾನೆ 3:30 ಈ ವೇಳೆ ಲೀಲಾವತಿ ಆಸ್ಪತ್ರೆಗೆ ನಟ ಸೈಫ್ ಅಲಿ ಖಾನ್ ಅಡ್ಮಿಟ್ ಆಗ್ತಾರೆ. ಈ ದಾಳಿ ಹಿಂದೆ ಬಿಷ್ಣೋಯ್ ಗ್ಯಾಂಗ್ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಮುಂಬೈ ಪೊಲೀಸರು ಕೂಡ ತನಿಖೆ ಶುರು ಮಾಡಿಕೊಂಡಿದ್ದಾರೆ. ಇದೀಗ ಸ್ಥಳಕ್ಕೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್ ಎಂಟ್ರಿ ಕೊಟ್ಟಿದ್ದಾರೆ. ಮುಂಬೈ ಅಂತ ಹೇಳಿದ್ರೆ, ಮುಂಬೈನ ಭೂಗತ ಲೋಕ ಅಂತ ಹೇಳಿದ್ರೆ, ದಯಾನಾಯಕ್ ಅಂತ ಹೆಸರು ಹೇಳಿದ್ರೆ ಸಾಕು ನಡುಗುತ್ತೆ ಮುಂಬೈನ ಭೂಗತ ಲೋಕ. ಅಂತಹ ಎನ್ಕೌಂಟರ್ ಕರ್ನಾಟಕ ಮೂಲದವರು ದಯಾನಾಯಕ್ ಇದೀಗ ಘಟನಾ ಸ್ಥಳಕ್ಕೆ ಒಂದು ಕಡೆ ಎಂಟ್ರಿ ಕೊಟ್ಟಿದ್ದಾರೆ. ದಾಳಿ ಮಾಹಿತಿಯನ್ನು ಮುಂಬೈ ಪೊಲೀಸ್ ಆಫೀಸರ್ ದಯಾನಾಯಕ್ ಕೊಟ್ಟಿದ್ದಾರೆ. ನಟ ಸಲ್ಮಾನ್ ಖಾನ್ ಮೇಲೆ ಅಟ್ಯಾಕ್ ಆದಾಗಲೂ ಕೂಡ ಇದೇ ದಯಾನಾಯಕ್ ಎಂಟ್ರಿ ಕೊಟ್ಟಿದ್ದರು. ಕೃಷ್ಣಮೃಗ ಬೇಟೆ ಕೇಸ್ ಅಂದರೆ ಇಷ್ಟೇ. 1998 ಸೆಪ್ಟೆಂಬರ್ 26ರಂದು ಚಿಂಕಾರ ಅಥವಾ ಕೃಷ್ಣಮೃಗ ಇದರ ಬೇಟೆ ಆಡ್ತಾರೆ. ಹಮ್ ಸಾಥ್ ಸಾಥ್ ಹೇ ಚಿತ್ರದ ಚಿತ್ರೀಕರಣದ ವೇಳೆಯಲ್ಲಿ ಖುಷಿಗೆ ಮೋಜಿಗೆ ಸಲ್ಮಾನ್ ಖಾನ್ ಕೃಷ್ಣಮೃಗವನ್ನು ಹತ್ಯೆ ಮಾಡಿಬಿಟ್ರು ಅಂತ ಆರೋಪ. ಜೋಧ್ಪುರ ಬಳಿಯ ಮಥಾನಿಯಾದಲ್ಲಿರ್ತಕ್ಕಂಥ ಭವಾದ್ನಲ್ಲಿ ಬೇಟೆ ಆಡ್ಬಿಡ್ತಾರೆ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದದ್ದು ಸಲ್ಮಾನ್ ಖಾನ್, ಸೈಫ್ ಅಲಿ ಖಾನ್. ಈ ಬೇಟೆನಲ್ಲಿ ಟಬು ಕೂಡ ಅವತ್ತು ಆ ಕಾರಲ್ಲಿರ್ತಾರೆ. ಸೊನಾಲಿ ಬೇಂದ್ರೆ ಕೂಡ ಆ ಒಂದು ಕಾರಲ್ಲಿ ಕೂತಿದ್ರು ಅಂತ. ಚಿತ್ರದ ಶೂಟಿಂಗ್ ವೇಳೆಯಲ್ಲಿ ಪ್ರಾಣಿಗಳನ್ನು ಬೇಟೆ ಆಡಿಬಿಟ್ಟಿದ್ರು. ರಾತ್ರಿ ಹೊತ್ತಲ್ಲಿ ಹಂಟಿಂಗ್ ಸೆಷನ್ ನಡೆಸ್ತಾ ಇದ್ರು ನಟ ನಟಿಯರು ಅಂತ ಮಾಹಿತಿ. ಬಳಿಕ ಸಲ್ಮಾನ್ ಖಾನ್ಗೆ 5 ವರ್ಷ ಕೋರ್ಟ್ ಜೈಲು ಕೂಡ ಹಾಕಿತ್ತು. 2 ಕೃಷ್ಣಮೃಗ ಹತ್ಯೆ ಮಾಡಿದ್ರಿಂದ ರೊಚ್ಚಿಗೆದ್ದಿದ್ದು ಬಿಷ್ಣೋಯಿ ಸಮುದಾಯ. ನಮ್ಮ ಮನೆಯ ದೇವರನ್ನು, ನಮ್ಮ ಕುಲದೇವರದು, ಅದನ್ನು ಇವರು ಹತ್ಯೆ ಮಾಡಿದ್ದಾರಲ್ಲ ಅಂಥೇಳಿ ಆ ಸೇಡಿಗೆ ಇವತ್ತರು ಎಲ್ಲಿಯ 1998 ಇಲ್ಲಿಯ 2025 1998 ಅಲ್ಲಿಂದ ಆ ಸೇಡ್ ಇಟ್ಕೊಂಡು ಇದೀಗ ಸಲ್ಮಾನ್ ಖಾನ್ ಗ್ಯಾಂಗನ್ನು ಬೇಟೆಯಾಡಬೇಕು ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ. ಅದರ ಒಂದು ಭಾಗವಾಯಿತು ಅಂತ ತನಿಖೆ ನಡೀತಾ ಇದೆ.